ಬೆಂಗಳೂರಿನಲ್ಲಿ ರಣಮಳೆ ತಪ್ಪಿದಂತಹ ಭಾರೀ ದುರಂತ. ತಡರಾತ್ರಿ ಸುರಿದಂತಹ ಮಳೆಗೆ ಹಲವೆಡೆ ನಾನಾ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಪ್ರತಿ ಮಳೆಗೂ ಕೂಡ ಈ ಅಂಡರ್ ಪಾಸ್ನಲ್ಲಿ ಅನಾಹುತ. ಮಹದೇವಪುರ ರೈಲ್ವೆ ಅಂಡರ್ ಪಾಸ್ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ. ಆಫೀಸ್ಗೆ ತೆರಳುತ್ತಾ ಇದ್ದಂತಹ ವ್ಯಕ್ತಿಗೆ ಅಂಡರ್ ಪಾಸ್ ಕಂಟಕ ಎದುರಾಗ್ತಾ ಇರುತ್ತದೆ. ವಾಹನದ ಟೈರ್ನಲ್ಲಿ ಇಳಿದಂತಹ ನೀರು, ಕೆಳಗೆ ಬಿದ್ದಂತಹ ವೃದ್ಧ, ಅಂಡರ್ ಪಾಸ್ನಲ್ಲಿ ಬಿದ್ದ ವ್ಯಕ್ತಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಮಳೆಗೆ ಕ್ಯಾರ್ಪುರ ಮಹದೇವಪುರದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಟ್ರಾಫಿಕ್ ನಿಭಾಯಿಸುವುದಕ್ಕೆ ಮೋಟಾರ್ ಪಂಪ್ ಅಳವಡಿಕೆ ಮಾಡಿದ್ದಾರೆ. ಪಂಪ್ ಮೂಲಕ ನೀರು ಹೊರಗೆ ಹಾಕುವುದಕ್ಕೆ ಪ್ರಯತ್ನಿಸಲಾಗ್ತಾ ಇದೆ. ಕೆಲವೇ ನಿಮಿಷಕ್ಕೆ ಕೆಟ್ಟು ನಿಂತು ಹೋಗಿರುವಂತಹ ಮೋಟಾರ್ ಪಂಪ್, ವಾಹನದ ಟೈರ್ನಲ್ಲಿ ಇಳಿದಂತಹ ನೀರು, ಕೆಳಗೆ ಬಿದ್ದಂತಹ ವೃದ್ಧ, ಅಂಡರ್ಪಾಸ್ನಲ್ಲಿ ಬಿದ್ದಂತಹ ವ್ಯಕ್ತಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಮಳೆಗೆ ಕ್ಯಾರ್ಪುರ ಮಹದೇವಪುರದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವಂಥದ್ದು. ಟ್ರಾಫಿಕ್ ನಿಭಾಯಿಸುವುದಕ್ಕೆ ಮೋಟಾರ್ ಪಂಪ್ ಅಳವಡಿಕೆ ಕೂಡ ಮಾಡಲಾಗಿದೆ. ಪಂಪ್ ಮೂಲಕ ನೀರು ಹೊರಗೆ ಹಾಕೋದಕ್ಕೆ ಪ್ರಯತ್ನ ಕೂಡ ಮಾಡಲಾಗ್ತಾ ಇರುವಂಥದ್ದು. ಕೆಲವೇ ನಿಮಿಷಕ್ಕೆ ಕೆಟ್ಟು ನಿಂತಿರುವಂತಹ ಮೋಟಾರ್ ಪಂಪ್. ಬೆಂಗಳೂರಿನಲ್ಲಿ ರಣಮಳೆ ಭಾರೀ ದುರಂತ ತಪ್ಪಿದೆ. ತಡರಾತ್ರಿ ಸುರಿದಂತಹ ಮಳೆಗೆ ಹಲವೆಡೆ ನಾನಾ ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇರುವಂಥದ್ದು. ಸೊ ನೋಡ್ತಾ ಇರ್ಬೋದು, ಬೆಂಗಳೂರಿನಲ್ಲಿ ಸುರಿದಂತಹ ಮಳೆ ಅಂಡರ್ ಪಾಸ್ಗಳಂತೂ ನೋಡೋಕ್ಕೆ ಆಗೋದಿಲ್ಲ, ಆ ರೀತಿಯಾಗಿ ತುಂಬ ಹೋಗಿರುತ್ತೆ ನೋಡಿ. ಅದೇ ತುಂಬಿದಂತಹ ನೀರಿನ ಮಧ್ಯೆ ಓಡಾಡಬೇಕಾದಂತಹ ಪರಿಸ್ಥಿತಿ. ರೈಲ್ವೆ ಅಂಡರ್ ಪಾಸ್ ಇದು ಪ್ರತಿ ವರ್ಷನೂ ಕೂಡ ಇದೇ ರೀತಿ. ಇಲ್ಲಿ ಅದು ಯಾವಾಗ ಸರಿ ಹೋಗುತ್ತೋ ನಿಜಕ್ಕೂ ಗೊತ್ತಿಲ್ಲ. ಈ ಗುಂಡಿ ಯಾವುದು, ರೋಡ್ ಯಾವುದು ಒಂದೂ ಗೊತ್ತಾಗ್ತಾ ಇಲ್ಲ. ಮಹದೇವಪುರ ರೈಲ್ವೆ ಅಂಡರ್ ಪಾಸ್ ಕಂಪ್ಲೀಟ್ ಆಗಿ ಜಲಾವೃತವಾಗಿರುವಂಥದ್ದು. ಸೊ ಅಲ್ಲೇ ಸಂಚಾರವನ್ನು ಮಾಡಬೇಕಾದಂತಹ ಪರಿಸ್ಥಿತಿ. ಜನರಿಗೆ ಆಫೀಸ್ಗೆ ತೆರಳ್ತಾ ಇದ್ದಂತಹ ಸಮಯ, ವಾಪಸ್ ಬರ್ತಾ ಇದ್ದಂತಹ ಸಮಯ, ವಾಹನದ ಟೈರ್ನಲ್ಲಿ ನೀರು ಇಳಿದು ಹೋಗ್ತಾ ಇದೆ. ಸಣ್ಣ ಪುಟ್ಟ ಗಾಯಗಳು, ಅಂಡರ್ ಪಾಸ್ನಲ್ಲಿ ಬಿದ್ದಂತಹ ವ್ಯಕ್ತಿ ನೋಡ್ತಾ ಇರ್ಬೋದು. ಗಾಡಿಗಳು ಸ್ಕಿಡ್ ಆಗುತ್ತೆ ಆ ನೀರಿನಲ್ಲಿ. ನೋಡಿ, ಓಡಿಸ್ಕೊಂಡು ಹೋಗೋದು ಗಾಡಿನ ಎಷ್ಟು ಕಷ್ಟ. ಅದು ಸ್ವಲ್ಪ ಏನು ನೀರಿಲ್ಲ, ಕಂಪ್ಲೀಟಾಗಿ ತುಂಬ ಹೋಗಿದೆ, ನದಿ ಅಂತ ಆಗೋಗ್ಬಿಟ್ಟಿದೆ ಕಂಪ್ಲೀಟ್ ರೋಡ್. ಅದು ರಣಮಳೆಗೆ ಭಾರೀ ಅವಾಂತರಗಳು ತಪ್ಪುತ್ತಾ ಇದೆ. ಇನ್ನಾದರೂ ಎಚ್ಚೆತ್ತುಕೊಳ್ಬೇಕು. ನೀರನ್ನು ತೆಗೆಯುವಂತಹ ಕೆಲಸ ಕೂಡ ಮತ್ತೊಂದು ಕಡೆ ಮಾಡಲಾಗ್ತಾ ಇದೆ. ಕಂಪ್ಲೀಟಾಗಿ ಬಿದ್ದು ಆ ವ್ಯಕ್ತಿ ಗಾಯ ಕೂಡ ಆಗಿರುವಂಥದ್ದು. ನೋಡಿ, ಪಾಪ ಅಂಡರ್ ಪಾಸ್ನಲ್ಲಿ ಅಲ್ಲೇ ಚಲಾಯಿಸೋಕೆ ಹೋಗಿದ್ದಾರೆ ಸ್ಕೂಟಿ, ಕೆಳಗಡೆ ಬಿದ್ದು ಹೋಗ್ಬಿಟ್ಟಿದ್ದಾರೆ. ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿದೆ ಅನ್ನುವಂಥದ್ದು. ಮಹದೇವಪುರ ರೈಲ್ವೆ ಅಂಡರ್ ಪಾಸ್ ನೋಡ್ತಾ ಇರುವಂತಹ ದೃಶ್ಯಗಳು ಪರದೆ ಮೇಲೆ. ವಾಹನದ ಟೈರ್ನಲ್ಲಿ ಕಂಪ್ಲೀಟ್ ನೀರು ಇಳಿದು ಹೋಗ್ಬಿಟ್ಟು ಆ ವ್ಯಕ್ತಿ ವೃದ್ಧರು ಅವರು ಕೆಳಗೆ ಬಿದ್ದು ಹೋಗ್ಬಿಟ್ಟಿದ್ದಾರೆ.